ಇಲ್ಲಿ ಏನ್ ಹೇಳ್ತೀನಿ ನಾನು ಅಂದ್ರೆ ಬಡ ಕಾಂಟ್ರಾಕ್ಟ್ರು ನೇಣ್ ಹಾಕೋದಕ್ಕೆ ಮುಂದೆ ಅವ್ರು LOC ಕೊಡ್ಸಿ. ನೀವು 300 ಕೋಟಿ ಕೊಟ್ಟಿದ್ದೀರಾ, 200 ಕೋಟಿ ಕೊಟ್ಟಿದ್ದೀರಾ, ಅದನ್ನ ಹೆಸರಾಗಿ ಬಯಸಲ್ಲ. ಏನಾಗಿದೆ, ಅನ್ಯಾಯವಾಗಿ ಇವತ್ತು 1 ಕೋಟಿ 2 ಕೋಟಿ 3 ಕೋಟಿ ಬ್ಯಾಂಕ್ ಸಾಲದ ಕಾಂಟ್ರಾಕ್ಟ್ ಮಾಡಿದ್ದಾರೆ. ಅವ್ರಿಗೆ LOC ಕೊಡಿಸಿ ದಯಮಾಡಿ. ಹಿಂದಿನ ಸರ್ಕಾರ ಮಾಡಿದ್ರೆ ನಿಮ್ ಸರ್ಕಾರ ಮಾಡ್ತೇವೆ, ಮುಂದಿನ ಸರ್ಕಾರ ಮಾಡ್ತೇವೆ. ಸಾಲ ಮಾಡೋದು ಸಹಜ, ಅದು ತೀರ್ಸ್ಬೇಕಾದ್ರು ಸರ್ಕಾರಗಳು ಬಂದವ ತಿರ್ತಾರೆ. ಹಿಂದಿನ ಸರ್ಕಾರ ಮನೆ ಚೆಕ್ ಬರ್ಕೊಂಡು ಹೋಗಿಲ್ಲ, ಈ ಸರ್ಕಾರ ತುಂಬ್ಕೊಂಡು ಹೋಗಿಲ್ಲ. ಆದ್ರೆ ಜವಾಬ್ದಾರಿ ನಿರ್ವಹಣೆ ಮಾಡ್ಬೇಕಾದ್ರು ಯಾವ ಸರ್ಕಾರ ಜನರ ಬಗ್ಗೆ ಪ್ರಜಾಪ್ರಭುತ್ವದಲ್ಲಿ ಬರ್ತವೆ, ಅದೆಲ್ಲ ಮುಖ್ಯ. ಅದು ಸಾಲ ತೀರ್ಸ್ಬೇಕಲ್ಲ. ಒಂದು ಮನೆ ಕೊಟ್ಟಿಲ್ಲ, ಜಮೀರ್ ಸಾಹೇಬ್ರು ಇಲ್ಲೇ ಇದ್ದಾರೆ, ಜಮೀರಣ್ಣ ಒಂದು ಮನೆ ಕೊಟ್ಟಿಲ್ಲ. ಅವ್ರ್ಯಾರೋ MD ಕರೆದು ಹೇಳಿದ್ರು 1,500 ಮನೆ ಕೊಡಿ ಅಂತ. ಪಾಪ MS ಒಪ್ಪೆ ಹಾಕ್ಲಿಲ್ಲ, ಸುಶೀಲಮ್ಮ 1,500 ಮನೆ ಇನ್ನೂ ಒಂದು ಕೊಟ್ಟಿಲ್ಲ. 1750 ಮನೆಗಳು ಕೊಟ್ಟಿದ್ದೀನಿ ನಿಮ್ಗೆ. 1750 ಮನೆಗಳು 3,000 ಆಗಿತ್ತು ಮನೆಗಳು. ಇಲ್ಲ ಕ್ಯಾನ್ಸಲ್ ಮಾಡಿ ಕುಲ್ಗಲ್ 1,500 ಕೊಟ್ಟಿ ನೋಡಿ, 1750 ಭಾಷಣ ಮಾಡಿದ್ದಾರೆ. 35,000 ಕೋಟಿ SC ST ಗೆ ನಾವು ರಿಸರ್ವ್ ಇಟ್ಟಿದ್ವಿ ಅಂತ. ಸನ್ಮಾನ್ಯ ಸಿದ್ದರಾಮಯ್ಯ ಬಂದ ಮೇಲೆ ಅದನ್ನ ಆಕ್ಟ್ ತಂದ್ರು, ಅದನ್ನ ನಾವು ಭಾಗವಹಿಸಿದೀವಿ. ಆಕ್ಟ್ ತಂದಿದ್ದಾರೆ, ಸಂತೋಷ. ಆದ್ರೆ SC ST ಕಾಲೋನಿ ಕಾಂಕ್ರೀಟ್ ಇಲ್ಲ ಅಥವಾ ಚರಂಡಿ ಇಲ್ಲ, ಏನು ಡೆವಲಪ್ಮೆಂಟ್ ಇಲ್ಲ. ಹಾಗಾಗಿ ಆ ದುಡ್ಡು ಎಲ್ಲಿ ಹೋಯ್ತು ಅಂತ ನಾವು ಪ್ರಶ್ನೆ ಮಾಡಕ್ಕೆಲ್ಲ ಸುನೀಲ್ ಸುಧೀರ್ಗಳು ಮಾತಾಡಿದ್ದಾರೆ. ಪದೇ ಪದೇ ರಿಪೀಟ್ ಮಾಡೋಂತ ಅವಶ್ಯ ಇಲ್ಲ ಅಧ್ಯಕ್ಷ. MI ಬಗ್ಗೆ ಬಂದರೆ ಕೆರೆ ತುಂಬಾ ಕಾರ್ಯಕ್ರಮ ಮಾಡಿದೆ. ನಮ್ಮಲ್ಲಿ 35 ಕೆರೆಗೆ ಹಿಂದಿನ ಸರ್ಕಾರ ಮಂಜೂರು ಮಾಡಿದ್ರು. ಅದಕ್ಕೆ ಜಾಕ್ವೇಲೆಲ್ಲ ಆಗಿದೆ, ಪೈಪ್ ಲೈನ್ಗೆ ದುಡ್ಡು ಕೊಡ್ತಾ ಇಲ್ಲ. ನಾನು 4 ಸರಿ ಹೋಗಿ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಮಾತಾಡಿದ್ದೀನಿ, ಕೊಡಬ ಜನಕ್ಕೆ ತೊಂದರೆ ಆಗ್ತದೆ ಅಂದ್ರೆ ಕೆಲಸನ ಏನ್ ಡೆವಲಪ್ಮೆಂಟ್ ಮಾಡೋದು, ಏನ್ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ತಿಳ್ಕೋಬೇಕಲ್ಲ. ಮತ್ತೊಂದು ಅಂದ್ರೆ ಬಹಳ ಇಂಪಾರ್ಟೆಂಟ್ ಈ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಎಜುಕೇಶನ್ ಹೆಲ್ತ್. ಇವತ್ತು ಅತಿಥಿ ಶಿಕ್ಷಕರು ಕೊಡ್ತಿದ್ರು, ಯಾರು ಮಾತಾಡಿ ನಮ್ಮ ಸ್ನೇಹಿತರು 12,000 ಮಿನಿಮಮ್ ನೋಡಿ. ನೀವು ಅನುದಾನ, ನೀವು ಯಾವ್ದು ಅರ್ಧ ಗಂಟೆ ಚರ್ಚೆ, ಅನುದಾನ ಕೊರತೆ ಅಲ್ವಾ? ಒಂದ್ ನಿಮಿಷ ಕೇಳಿ ಸರ್, ಕೇಳಿ ಎಷ್ಟು ಕೇಳೋದು ಈಗ? ಕೇಳಿ ಮಿನಿಮಮ್ ವೇಜಸ್ ಸಾಕು 18,000 ಬೇರೆ ಈ ಸಬ್ಜೆಕ್ಟ್ ಬರ್ತಾ ಇದ್ದು ದಟ್ ಇಸ್ ದ ಮೋಸ್ಟ್ ದಯಮಾಡಿ ಮಾಡ್ಬೇಕು. ಯಾವ ರೀತಿ ಮಾಡ್ತಾರೆ ನೀವು? ಏನ್ ಬೇಕಾದ್ರೂ ಮಾತ್ರ ಈ ಅನುದಾನ ಕೊರತೆಗೆ ಸಂಬಂಧ ಮಾತಾಡಿ. ನಮಗೆ ಅದು ಮಾತಾಡ್ಲಿಕ್ಕೆ ಬೇರೆಯವ್ರು ಮಾತಾಡ್ಲಿಕ್ಕಿದ್ದಾರೆ. 35 ಲಕ್ಷ ಕೊಡ್ತಾರೆ. ಅದೇ KKRಗೆ 9 ಕೋಟಿ 10 ಕೋಟಿ ಕೊಡ್ತಾರೆ. ಬಯಸಿಮಿಗೆ ಯಾಕೆ ಕೊಡ್ತೀರಿ? ನಾವು 70 ಕ್ಷೇತ್ರ ನಾವು ಯಾಕೆ ಕಡಿಮೆ ಕೊಡ್ತೀರಿ? ನಮಗೂ ಸರಿ ಸಮಾನ ಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಅನಿಸಿಕೆ. ಈ ಸಂದರ್ಭದಲ್ಲಿ ಹೇಳ್ತಾ, ಹಾಸ್ಪಿಟಲ್ ಡಾಕ್ಟರ್ ಇಲ್ಲ, ಡಾಕ್ಟರ್ ಕೊಡ್ತಾರೆ. ಈಗ ನಾನು ಸಚಿವರ 2 ಸರಿ ಕೇಳ್ಕೊಂಡಿದ್ದೀನಿ. 13 ಜನಕ್ಕೆ 3 ಜನ ಅವ್ರೆ. ಎಲ್ಲಿ ನೀವು ಅನುದಾನ ಕೊರತೆಗೆ ಸಂಬಂಧ ಮಾತಾಡಿ. ಡೆವಲಪ್ಮೆಂಟ್ ಅಂದ್ರೆ ಅದೇ ಅಲ್ವಾ? ಡೆವಲಪ್ಮೆಂಟ್ ಅದು ಸರ್ವಿಸ್ ಆಸ್ಪತ್ರೆ ಕೊರತೆ ಬೇರೆ ಮಾಡಿ, ಅನುದಾನಕ್ಕೆ ಸಂಬಂಧ ವಿಚಾರ ಅದನ್ನ ಮಾತಾಡ. ಸರಿ ಕೊಡ್ಲಿಲ್ಲ ನನಗೆ ಕೃಷ್ಣ. ಅಂಗನವಾಡಿ ಆಯ್ತು, ನೀವು ಅಂಗನವಾಡಿ ಅಧ್ಯಕ್ಷರೇ, ಅಂಗನವಾಡಿ ಸೋರ್ತವೆ. ಸಣ್ಣ ಮಕ್ಕಳು ಹೋಗೋದು ಸ್ಕೂಲ್ಗೆ, ಅಂಗನವಾಡಿ ಸೋರ್ತವೆ. ಅಂಗನವಾಡಿ ರಿಪೇರಿ ಅದು ಡೆವಲಪ್ಮೆಂಟ್ ಅಲ್ವಾ? ಸ್ಕೂಲ್ ರಿಪೇರಿ ಡೆವಲಪ್ಮೆಂಟ್ ಅಲ್ವಾ? ಇವತ್ತು ಏನ್ ಡೆವಲಪ್ಮೆಂಟ್ ಅಂತ ನಾವು ತಗೋಬೇಕೀಗ? ನೀವು ಕೂಡ 2,000 ರೂಪಾಯಿಗೆ ನಾವು ಬಂದು ಕೂತ್ಕೋಬೇಕಿಲ್ಲಿ, ಸಂಜೆ ಅವ್ರಿಗೆ ಭಾಷಣ ಮಾಡ್ಬೇಕು. ನೀವು 10 ಗಂಟೆಗೆ ಬನ್ನಿ ಅಂತ 11:30 ಬರ್ತೀರಿ. ಇದಕ್ಕೆ ನಾವು ಬರ್ಬೇಕು ಇಲ್ಲಿಂದ 405 ಕಿಲೋಮೀಟರ್. ವಾಟ್ ಇಸ್ ದ ಯೂಸ್? ಹಂಗಾಗಿ ನಾನು ಹೇಳ್ತೀನಿ, ನಿಮ್ಗೆ ಎಷ್ಟಾದ್ರು ಮಾತಾಡ್ತಿದ್ರು ಬಹಳಷ್ಟು ಡೆವಲಪ್ಮೆಂಟ್. ಯಾವ ಗೋಲ್ಗಟ್ಟಿಗೆ 1 ರೂಪಾಯಿ ಕೊಟ್ಟಿಲ್ಲ. ನಮ್ಮಲ್ಲಿ 56 ಗೋಲ್ಗಟ್ಟಿ ನಮ್ಮ ಕ್ಷೇತ್ರದಲ್ಲಿ 1 ರೂಪಾಯಿ ಕೊಟ್ಟಿಲ್ಲ. ಅದು ಡೆವಲಪ್ಮೆಂಟ್ ಅಂತೀರಾ? ಹಾಗೆ ಏನು ಇವತ್ತು ಸಾಮಾನ್ಯವಾಗಿ ರಸ್ತೆ ಮುಚ್ಚಕ್ಕಾಗ್ಲಿ, ಡೆವಲಪ್ಮೆಂಟ್ಗಾಗ್ಲಿ, ಸ್ಕೂಲ್ಗಾಗ್ಲಿ, ಕಾಲೇಜ್ಗಾಗ್ಲಿ, ನಾನು ಮಾನ್ಯ ಮುಖ್ಯಮಂತ್ರಿ ಒಂದು ಲೆಟರ್ ಕೊಟ್ಟೆ, ಒಂದು ಡಿಪ್ಲೊಮಾ ಕಾಲೇಜ್ ಕೊಡಿ ಸ್ವಾಮಿ ಅಂತ. ಆಯ್ತು, ಬರೋ ವರ್ಷ ಕೊಡ್ತೀರಿ. ಅದು ಈ ವರ್ಷ ಮಕ್ಕಳು ಓದೋದ್ ಬೇಡವಾ? ಆಯ್ತು. ಒಂದು ಲಾ ಕಾಲೇಜ್ ಕೊಡಿ ಅಂದ್ರೆ ಬರೋ ವರ್ಷ ಕೊಡ್ತಿದ್ರು. ಓದೋದ್ ಬೇಡವಾ ಅಧ್ಯಕ್ಷರೇ? ಮಕ್ಕಳು ಮೀನಿಂಗ್ ಆಫ್ ಗವರ್ಮೆಂಟ್. ಸರ್ಕಾರ ಅಂದ್ರೆ ಏನು? ಸರ್ಕಾರ ಅಂದ್ರೆ ಏನು ಅಧ್ಯಕ್ಷರೇ? ಇವೆಲ್ಲ ಮುಖ್ಯವಾದ ಡೆವಲಪ್ಮೆಂಟ್ ಆಂಗಲ್ ಅಲ್ವಾ? ಹಾಗಾಗಿ ಈ ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಬಿಗ್ ಝೀರೋ, ಏನೇನು ಆಗಿಲ್ಲ. ಬೆಳಿಗ್ಗೆ ಏನಪ್ಪಾ ಅಂದ್ರೆ
ಗ್ಯಾರಂಟಿ ಕೊಡ್ತೀವಿ ಅಂತಾರೆ, ಅದ್ಯಾರೋ 4 ಕೊಡ್ಸಿದ್ರೆ ಪುಣ್ಯಾತ್ಮ ಆಯ್ತು. ಅದನ್ನು ತೋರಿಸಿದ್ರು. ಓಕೆ. ಮತ್ತಾರೋ ಒಬ್ರು ಆಯ್ತು ಕೃಷ್ಣ, ಅದು ಬಿಟ್ರೆ ಯಾವ ಡೆವಲಪ್ಮೆಂಟ್ ಈಗ ಬೇರೆ ಒಬ್ರು ಮಾತಾಡ್ಬೇಕಲ್ಲ. ನನಗೆ ನಿಜವಾಗಿಯೂ ದೇವರಾಜ ಕಾಲದಲ್ಲಿ ನಾನು ಅಸೋಸಿಯೇಟ್ ಸರ್ಕಾರದಲ್ಲಿ ಇವೆಲ್ಲ ಇಂಥ ಕಂಜೂಸ್ ಸರ್ಕಾರ ನಾವು ನೋಡಲೇ ಇಲ್ಲ. ಓಕೆ. ರಿಯಲಿ ಕಂಜೂಸ್ ಗವರ್ಮೆಂಟ್. ನರೇಂದ್ರ ಸ್ವಾಮಿ